ಎಲ್ಲ ಪೂಜೆ ಫ್ಯಾಮ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ನಾನಂತ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರ ಅನ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಲಿಯೋನ ವಾಕ್ ಮಾಡಿಸ್ಕೊಂಡು ನಾನು ತಿಂದರೆ ಹೊಡಿತೀನಿ. ಲಿಯೋ ಆಯ್ ಮಾಡಲಿಯೋ ಇಲ್ಲಿ ಇಲ್ಲಿ ನೋಡಿ, ಅಲ್ಲಿ ಓದ್ತಾಳೆ. ಇಲ್ಲಿ ನನ್ನ ಮೇಲ್ಗಡೆ ನೋಡಿ, ಇಲ್ಲಿ ನನ್ನ ನೋಡ್ತಾಳೆ ಅವರು. ಇವತ್ತಿನ ಬ್ಲಾಗಲ್ಲಿ ಏನು ಅಂತ ಅಂದರೆ, ಪಾಪು ಮನೆ ಕ್ಲಾಸಿಗೆ ಬಂಕ್ ಆದಾಗ ಟ್ರೈ ಮಾಡ್ತಾವಳೆ. ನಾನು ಸುಮ್ಮನೆ ಇದ್ದೀನಿ, ಮಾತಾಡ್ತಿಲ್ಲ. ಯಾಕಂದರೆ ಟೆಸ್ಟ್ ಕೊಡ್ತೀನಿ ಅಂತ ಹೇಳವ್ರೆ, ಅದೇ ಕ್ಲಾಸಿಗೆ ಬಂಕ್ ಆಗ್ತೀನಿ ಅಂತ ಹೇಳಿ ಟ್ರಿಕ್ಸ್ ಎಲ್ಲ ಆಡ್ಕೆಲ್ಲ ಹೊಡಿತಾಳೆ. ನಾನಿಲ್ಲ ಹೋಗಬೇಕು ಅಂತ ಹೇಳಿದ್ದೀನಿ, ನೋಡೋಣ ಏನು ಮಾಡ್ತಾಳೆ ಅಂತ. ಈಗ ಬನ್ನಿ ಲಿಯೋನ ವಾಕ್ ಮಾಡಿಸಿ ಟಿಫನ್ಗೆ ಏನು ಪ್ಲ್ಯಾನ್ ಮಾಡಬೇಕು ನೋಡ್ಕೊಳ್ಳೋಣ. ನಾನು ಜಿಮ್ಮಿಗೆ ಕರೆಕ್ಟಾಗಿ ಹೋಗೋಕ್ಕೆ ಆಗ್ತಿಲ್ಲ, ಸಖತ್ತು ಡಿಲೇ ಆಗ್ತೈತೆ. ನಿನ್ನೆ ಹೋಗಬೇಕು ಅಂತ ಅನ್ಕೊಂಡು ಈವ್ನಿಂಗು ಬರೋದು ಅವ್ನು ಲೇಟ್ ಆಯಿತು. ಗಣೇಶು ನಾನು ಪಕ್ಕೆ ನೋವು ಅಂತ ನಾನು ಹಂಗೆ ರೆಸ್ಟ್ ಮಾಡ್ಕೊಂಬಿಟ್ಟೆ. ನೆನ್ನೆ ಅದು ಹಾಳಾಯಿತು. ಮಾರ್ನಿಂಗು ರನ್ನಿಂಗು ಹೋಗೋಕ್ಕಾಗ್ತಿಲ್ಲ. ವೆದರ್ಗೆ ಸಿಕ್ಕಾಪಟ್ಟೆ ಕೋಲ್ಡು ಎಲ್ಲ ಮಿಕ್ಸ್ ವೆದರ್ ಆಗಿಬಿಟ್ಟೈತೆ. ಜಾಸ್ತಿ ಮಳೆನೂ ಬರ್ತಾಯಿಲ್ಲ, ಏನೂ ಬರ್ತಾಯಿಲ್ಲ. ಈ ವೆದರಲ್ಲಿ ಜಾಸ್ತಿ ಹುಷಾರು ತಪ್ಪಿರೋದೇ ಜಾಸ್ತಿ ಆಗ್ತವ್ರೆ. ಅದಕ್ಕೋಸ್ಕರನೇ ನಾವು ಮಾರ್ನಿಂಗ್ದು ಕ್ಯಾನ್ಸಲ್ ಮಾಡಿದ್ದೀವಿ. ನೋಡಿ ಅಲ್ಲೇ ಮಳೆ ಬರ್ತೈತೆ, ಅಲ್ಲೇ ನಾನು ಮಾಡೋಣ ಖಂಡಿತ ಮಾಡೋಣ. ಅಯ್ಯೋ ಈಗ ನೀನು ವಾಕ್ ಮುಗಿಸು, ಫಸ್ಟ್ ನೀನು ವಾಕ್ ಬಾತ್ರೂಮ್ ಮಾಡು, ಆಮೇಲೆ ಏನಾರು ಒಂದು ಮಾಡೋಣ. ಇವನಿಂದನೇ ನೆನ್ನೆ ಜಿಮ್ಮು ಹಾಳಾಗಿರೋದು, ಇವನಿಂದನೇ ಜಿಮ್ ಹಾಳಾಗಿರೋದು ಅಂತ ಹೇಳ್ಕೊಳಪ್ಪ. ನಾಯಿ ಮಾಡು. ಎಲ್ಲಿ ಹೋಗಿದ್ದೆ? ಹಾಂ ನಿಜ ಹೇಳು. ನಾಡ್ಕನೇ ಆಡ್ತಾನೆ ಗೈಸ್. ಅವ್ನು ಫೋನು ಮಾಡಿದ ನನಗೆ ಇವಾಗ ಕನ್ಫರ್ಮ್ ಆಯಿತು. ತೋರ್ಸು. ಅಯ್ಯ ಮತ್ತು ನೀವು ಹೋಗಿದ್ದಂಗ ನೀನು? ನಿಜ ಹೇಳು, ಹೋಗಿದ್ದ? ಇಷ್ಟ ಗಂಟೆ ಯಾರು ನಮ್ಮ ತಾತ ಆಡ್ತಿದ್ನಲ್ಲ, 10:30 ಆಗೈತಲ್ಲ. ನನ್ನ ಅಷ್ಟು ಮಂಗೇಟಂಗೆ ಹುಟ್ಟಿದ್ಯಾ? ಹಾಂ, ಇಷ್ಟ ಗಂಟೆ ಯಾರು? ನಾಗಣ್ಣ ಮಣ್ಣ ಎಲ್ಲ ಆಡ್ತಿದ್ರಾ? ಇವತ್ತು ಪಕ್ಕ ಹೋಗೋಣ ಇಲ್ವೋ? ನೆನ್ನೆ ಗೈಸ್ ನಾನು ಹೋಗ್ತೀನಿ ಅಂತಂದರೆ ಬೇಡ ಇರು ಅಂತ ಬಿಟ್ಟೋಗ್ಬಿಟ್ಟು ಇಲ್ಲ ಗೈಸ್, ನಾನು ಹೇಳಿದ್ನಲ್ಲ ಆಗಲೇ, ನೀವು ಪಕ್ಕೆ ನೋವಾಯ್ತು. ಇವತ್ತಿಂದ ಪಕ್ಕ. ಆದರೆ ಡಯಟ್ ಮಾತ್ರ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು ತಾನೇ. ಡಯಟ್ ಮಾತ್ರ ಪಕ್ಕ ಮೇಂಟೈನ್ ಮಾಡ್ತಾಯಿದ್ದೀನಿ. ಮಾಡೋ ಹೊತ್ತಿಗೆ ನನಗೆ ಕೊಡ್ತಾಳೆ ಟೈಮ್. ಎಷ್ಟು ಟೈಮ್ ಕೊಡ್ತಾರೆ ನಮ್ಮ ಮೇಡಮ್ ಅಂದರೆ ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಗೈಸ್. ಸ್ಪೆಂಡ್ರಿ ಕೀ ಕಳ್ಕೊಳ್ಳೋಕೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಕೀ ಕಳ್ಕೊಂಡಿದ್ದೀನಿ. ಅಯ್ಯ ಅಂತವಳೆ, ನಂತರ ಕೇಳಿದ್ರೆ ಒದ್ದೇನೆ ಅಂತ ಹೇಳ್ತಾವಳೆ. ಎಲ್ಲ ಏನು ಮಾಡ್ತೀನೋ ಏನೋ ಒಂದು ಗೊತ್ತಿಲ್ಲ ಗೈಸ್. ಹೋಗ್ಬಿಟ್ಟು ಬ್ಯಾಂಕ್ ಮಳೆ ಏನಿತ್ತು, ಬನ್ನಿ ಮಳೆ ಬೇಗ ಹೋಗ್ಬಿಡೋಣ ಮನೆಗೆ. ಬ್ಯಾಂಕ್ ಹೋಗ್ಬೇಕು, ಬ್ಯಾಂಕ್ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಬೇಕು. ರೀಸ್ ಮಾಡ್ತಿದ್ರೆ ಇವಳದೇ ಆಟ, ಇವಳದೇ ಲೋಕ. ಅಪ್ಪ 2 ಕಂಪ್ಲೇಂಟ್ ಮಾಡಿದ್ದೀವಿ ಗೈಸ್. ಇವತ್ತು 2 ಸೂಪರ್ ಆಗೈತೆ ನೋಡಿ ಸರ್. ಆಮೇಲೆ ಈಗ ನನಗೆ ಓಟ್ಸ್ ಟೈಮ್ 10:30, ಇವಾಗ ಟಿಫನ್ ತಿಂತಾಯಿದ್ದೀನಿ ನಾನು. ಏನು ಮಾಡೋಣ ಹೇಳಿ? ಹೇಳ್ಬೇಕು ಅಪ್ಪ. ನೀನು ತಿನ್ನಬಿಡೆ, ನೀನು ತಿನ್ನಲ್ಲ. ಇಬ್ಬರು ಫ್ರೆಂಡ್ಸು, ಪಾರ್ಟ್ನರ್ಸು, ಮದರ್ಸು, ಸಿಸ್ಟರ್ಸ್ ಎಲ್ಲ ಆಯ್ತು. ಅವಳು ಫಿಶ್ ತಿಂದಿಲ್ಲ. ಫಿಶ್ ತಂದ್ಬಿಟ್ರೆ ಬರೀ ಫಿಶ್ ಫ್ರೈ ತಿಂದ್ಬಿಟ್ಟು ಏನು ತಿಂದಿತ್ತು, ಡೇಟ್ಸ್ ತಿಂದ್ಬಿಟ್ಟು ಮಲಗಿದ್ಲು. ಈಗ ನೋಡಿ ಫಿಶು ಮತ್ತೆ ಊಟ ಮಾಡ್ತಾವಳೆ. ನನಗೆ ಓಟ್ಸ್ ಹಾಕ್ಕೊಟ್ಟಿದ್ದಾರೆ. ಏನು ಮಾಡೋದ ಗೈಸ್? ಇವತ್ತು ಯಾರೋ ಒಬ್ರು ಎಲ್ಲೋ ಏನೋ ಮಾಡ್ತವ್ರೆ, ಎಲ್ಲೋ ಹೋಗ್ತಿಲ್ಲ ಇವತ್ತು. ಏನೇ? ಹಾ, ನನಗ ಹಾಕೊಡು ಅಂತ. ನನ್ನ ಫುಲ್ ಮೀಲ್ ಖಾಲಿ ಆಯಿತು. ಟೈಮ್ 11 ಗಂಟೆ. ನಂದು ಊಟ ಏನಿದ್ರು ಇನ್ನು 2:30. ನನೀಗ ಸೊ ಮುಗಿಸ್ಕೊಂಡು ಲಾಗ್ ಇಟ್ ಮಾಡಿಬಿಟ್ಟು ನಾನು ಸ್ವಲ್ಪ ಬ್ಯಾಂಕ್ ಹೋಗಬೇಕು. ಸ್ನಾನ ಮಾಡ್ಕೊಂಡು ಬ್ಯಾಂಕ್ ಹೋಗೋಣ. ಬ್ಯಾಂಕ್ ಹೋಗಿ ಸ್ನಾನ ಮಾಡ್ಕೊಂಡು ಡ್ಯೂಟಿ ಇದೆ, ಯಾವ್ದು ಹೊಟ್ಟೆ ಮಾಡ್ತೀನಿ. ಈಗ ಸ್ನಾನ ಮಾಡ್ಬಿಟ್ಟು ಬ್ಯಾಂಕ್. ಓಕೆ, ನಮ್ಮ ಬಾಸ್ ಹೇಳಿದ್ರು ಮುಗಿತು ಗಾಯ್ಸ್. ನೋಡಿ ಹೆಂಗೆ ಕೂತ್ಕೊಂಡು ನಿಂತೋಳೆ ಆರಾಮಾಗಿ, ಫುಲ್ ಆರಾಮಾಗಿ ತೀಸ ತಿಂತಾಳೆ. ಕಾಳು ಹಿಂಗೆ ಹಾಕೊಂಡು ಅವಳು ಮನೆ ತಿನ್ನಲಿಲ್ಲ ಗಾಯ್ಸ್. ಅವಳು ಫಿಶ್ ಫ್ರೈ ತಿನ್ಬಿಟ್ಲಲ್ಲ, ತವ ಫ್ರೈನ ತಿನ್ನಬೇಕು ಅನ್ನಿಸ್ತಿಲ್ಲ. ಸೊ ಅದಕ್ಕೆ ಆರಾಮಾಗಿ ತಿನ್ನಲಿ ಅಂತ ಬಿಟ್ಟಿದ್ದೀನಿ. ತಿನ್ನಲಿ. ನಾನು ಬ್ಯಾಂಕ್ ಹೋಗ್ಬಿಟ್ಟು ಬ್ಯಾಂಕ್ ಕೆಲಸ ಇದೆ, ಮತ್ತು ಏನೇನೋ ತುಂಬ ಕೆಲಸ ಇದೆ. ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಬ್ಯಾಂಕ್ಗಳು ಏನಾರ ಇಂಪಾರ್ಟೆಂಟ್ನ ಕೆಲಸಗಳನ್ನ ಆದಷ್ಟು ಬೇಗ ಸೇಫಾಗಿ ಮಾಡ್ಕೊಳ್ಳಿ. ಯಾಕಂತಂದರೆ ಎಷ್ಟು ಎಮರ್ಜೆನ್ಸಿ ಇರುತ್ತೆ ಅಂದರೆ ಅಷ್ಟು ಎಮರ್ಜೆನ್ಸಿ, ಸಖತ್ ಎಮರ್ಜೆನ್ಸಿ ಇರುತ್ತೆ. ಅಂಥ ಟೈಮಲ್ಲಿ ಕೈ ಕೊಡುತ್ತೆ ಅಂತ ಅಂದರೆ
ಕೈ ಕೊಟ್ಟೈತೆ ಅದು ಬೇರೆ ಪ್ರಶ್ನೆ. ಬಟ್ ಇವಾಗ ಸಕ್ಕತ್ ಹೆವಿ ಕೈ ಕೊಟ್ಬಿಟ್ಟಿದ್ದೀನಿ ಒಂದ್ಸಲಿ. ಈಗ ನಾಳೆ ಅಕೌಂಟ್ ನಂಗೆ ಬೇಕೇ ಬೇಕು. ನೋಡ್ರೆ ನಾನು ಚಿಕ್ಕ ವಯಸ್ಸಲ್ಲಿ SBI ಬ್ಯಾಂಕ್ ಮಾಡಿಸ್ಬಿಟ್ಟಿದ್ದೀನಿ ಬ್ಯಾಂಗ್ಳೂರಲ್ಲಿ ಇದ್ದಾಗ. ಈಗ SBI ಬ್ಯಾಂಕ್ ಅಕೌಂಟು ಇಲ್ಲಿ ಮಾಡ್ಸೋಕ್ಕಾಯ್ತಿಲ್ಲ, ಅಲ್ಲಿಗೂ ಟ್ರಾನ್ಸ್ಫರ್ ಮಾಡ್ಸ್ಕೊತೀನಿ ಅಂತ. ನಾಳೆ ಕ್ಲಾಸ್ ಇದೆ, ಸಕ್ಕತ್ ಹಿಂಸೆ. ಅದಕ್ಕೆ ನಿಮ್ಗೆ ಹೇಳೋದು, ಆದಷ್ಟು ಇಂಥ ಬ್ಯಾಂಕ್ ಕೆಲಸಗಳು, ಇಂಪಾರ್ಟೆಂಟ್ ಕೆಲಸಗಳನ್ನ ನೀಟಾಗಿ ಸೇಫಾಗಿ ಮಾಡ್ಕೊಳ್ಳಿ, ಓಕೆನಾ? ಇಲ್ಲಿ ನೋಡಿ ಏನು ಮಾಡ್ದವ್ರೊಬ್ರು. ಇಲ್ಲಿ ನೋಡಿ ಇಲ್ಲಿ ನೋಡಿ, ಇಲ್ಲಿ ಓದ್ಕತಾವಳೆ. ಅದು ಕ್ಲಾಸ್ಗೆ ಹೋಗಲ್ಲ ಅಂದ್ರೆ ಇವತ್ತು ಹೋಗಲ್ಲ. ಯಾಕೆ ಗೈಸ್ ಎಕ್ಸಾಮ್ ಐತೆ ಅಂತ ಯಪ್ಪ ಕ್ಲಾಸಿಗೆ ಬಂಕ್ ಆಗಿರೋದು ಇವತ್ತು. ನಾನು ಬೆಳಗ್ಗೆ ಹೇಳಿಲ್ವ ಗೈಸ್ ನಿಮಗೆ, ನಂಗೆ ನೈಟೇ ವಿಷಯ ಬಂತು, ಸುಮ್ಮನೆ ಜ್ವರ ಬರ್ತಾ ಇದೆ, ಎಕ್ಸಾಮ್ ಇದೆ, ಸಡನ್ನಾಗಿ ಇಳ್ಬಿಟ್ಟರು ನನಗೆ ಅಂತ ನಾಟಕ ಆಡಿರೋದು ಇವತ್ತು. ಸರ್ ಈ ವ್ಲಾಗ್ ನೋಡ್ತಾ ಇದ್ದಾರೆ ನೋಡಿ ನಿಮ್ಮ ಸ್ಟೂಡೆಂಟ್ ಹೆಂಗೆ ಈಗ ಕುತ್ಕೊಂಡು ಓದ್ಕೊತಾ ಇರೋದು. ನೀನು ಅದಕ್ಕೆ ಜ್ವರ ಬರ್ತಿದ್ದೇನಪ್ಪ? ಹಾಂ ಮಗ, ಜ್ವರ ಬಂತು, ಅಲ್ಲಿ ನೋವು, ಕಿವಿ ನೋವು, ಎಲ್ಲ ನೋವು. ನೆನ್ನೆ ಬೆಳಗ್ಗೆ ನನಗೆ ಜಾಲ ನೋವಿದೆ, ಅಲ್ಲಿ ನೋವಿಗೆ ಜ್ವರ ಬರುತ್ತೆ. ಸರಿ ಓದ್ಕೊ, ಇನ್ನು 2 ಟೈಮ್ ಇದೆಯಲ್ಲ, ಹೋಗೋಣ ಆಯ್ತಾ? ಈಗ ಹೋಗೋದ ಬೇಡ ಎಕ್ಸಾಮ್ಗೆ? ಏಕೆ? ಏಯ್ ಪಾಪಮ್ಮ ಹಿಂಗಾದ್ರೆ ಹೆಂಗೆ ಸೀರಿಯಸ್ನೆಸ್ ಹೆಂಗೆ? ಅವರು 2 ದಿನ ಮುಂಚೆ ಹೇಳೋದು, 1 ದಿನ ಮುಂಚೆ ಹೇಳಿದ್ರೆ ನಾನು ಓದ್ಕೊಳ್ತಿದ್ದೆ. ನಾಳೆನೇ ಎಕ್ಸಾಮ್ ಅಂತಿದ್ದಾರೆ, ಏನು ಓದೋದು ಅಂತಲೇ ಗೊತ್ತಿರಲಿಲ್ಲ. ಸರಿ ಓದ್ಕೊ, ಈಗ ನಾನು ಫಾರ್ಮಲ್ಲಿ ಹೇಳ್ತೀನಿ ನೋಡಿ. ಗೈಸ್ ಇಂಥ ಮನೇಲಿ ನಿಮ್ಮ ಮಕ್ಕಳಿದ್ರೆ ಹಿಂಗೆ ಬಿಡಬೇಡಿ, ಸ್ವಲ್ಪ ಓದಿಸಿ. ಇಲ್ಲಾಂದ್ರೆ ಹಿಂಗೆ ಆಗ್ತಾರೆ ಇವರು. ಓದೋದು ಬಟ್ ಇಲ್ಲ, ಓದ್ಕೊತಾಳೆ ಪರವಾಗಿಲ್ಲ. ಬಟ್ ನಾನಾಗಿದ್ದರೆ ಫೋನ್ಗೆ ನೋಡ್ಕೊಂಡು ನೆಕ್ಸ್ಟ್ ಲೆವೆಲು. ಬಟ್ ನೀವು ಯಾರು ಹಂಗೆ ಮಾಡಬೇಡಿ ಗಾಯ್ಸ್. ಎಜುಕೇಷನ್ ತುಂಬ ಇಂಪಾರ್ಟೆಂಟು, ಓದಿ. ಅದಕ್ಕೆ ನೋಡಿ ಮದುವೆ ಆದಮೇಲೆ ಓದ್ತಾರೆ ಪಾಪಮ್ಮ, ನೀವು ಹಿಂಗೆ ಓದಬೇಕು. ಒಟ್ಟಿನಲ್ಲಿ ಎಕ್ಸಾಮಿಗೆ ಹೋಗ್ಬೇಕು ಅಂತ ಪಾಪಮ್ಮ ಕ್ಲಾಸಿಗೆ ಬಂಕ್ ಹಾಕಿರೋದು ಫೈನಲಿ. ಅಲ್ಲ ಪಾಪಮ್ಮ, ನಿಜ ಹೇಳು, ನಿಜ ತಾನೆ? ನಿಜ ತಾನೆ? ನಿಜ ಹೇಳು, ನಿಜ ಹೇಳಪ್ಪ. ಕತ್ತಲರ್ಸು, ವೆರಿ ಗುಡ್. ಅವ್ರು ನಾಳೆ ಬಂದು ಬರಿ ಅಂತಂದ್ರೆ ನನಗೆ ಒಬ್ಳಿಗೆ ಎಕ್ಸಾಮ್ ಅಲ್ಲ, ನಾಡಿದ್ದು ಕೊಡ್ತಾರೆ. ಅಡ್ವಾಂಟೇಜ್ ಜಾಸ್ತಿ ಆಗಿಬಿಡ್ತದೆ ಗಾಯ್ಸ್, ಅಡ್ವಾಂಟೇಜು. ಈ ಅಡ್ವಾಂಟೇಜ್ ಹೇಳ್ತೀನಿ ಸರ್, ನಾನು ನೋಡ್ಬಿಟ್ಟು ಅವಳು ನೋಡಿ, ನೀವು ನೋಡ್ಬಿಟ್ಟು ಅವಳಿಗೆ ಎಕ್ಸಾಮ್ಸ್ ಎಲ್ಲ ಇಟ್ಟಾಗ ಫುಲ್ ಸ್ಟ್ರಿಕ್ಟಾಗಿ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತೀನಿ. ಇನ್ಮೇಲೆ ಸ್ವಲ್ಪ ಫ್ರೀ ಬಿಟ್ಟವ್ರೆ ಅವಳಿಗೆ. ಅನ್ನಿಸ್ತೀನಿ ಈಗ ನಿಮಗೆ ಮತ್ತೆ ಫ್ರೀ ಬಿಡ್ದಲ್ಲ ಇದೆ ಮತ್ತೆ ಓದ್ಕೊತಾವಳೆ. ಅದೇ ಕೆಳದಾಗ ಹ್ಯಾಂಡ್ ರೈಟಿಂಗ್ ಇದ್ದಿದ್ರೆ ಹಂಗೆಲ್ಲ ಜೂಮ್ ಎಲ್ಲ ಮಾಡ್ತಾನೆ ಇರಲಿಲ್ಲ. ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಪರವಾಗಿಲ್ಲ ಗೈಸ್. ನೋಡಿ ನಾನು ಬ್ಯಾಂಕ್ ಕೆಲಸ ಹೇಳಿದ್ನಲ್ಲ, ಆದಷ್ಟು ಸೇಫ್ ಆಗಿರಿ, ಹುಷಾರು. ಹೇಳಲ್ಲ ಏನು ಹೇಳಿ ಈಗ, ಏನು ಹೇಳು? ಫೋನ್ ಇಟ್ಕೊಂಡ್ರೆ ನಿದ್ದೆ ಬರಲ್ಲ ನನಗೆ, ಬುಕ್ ಮುಂದೆ ಇಟ್ಕೊಂಡ ತಕ್ಷಣ ನಿದ್ದೆ ಇರ್ತಾ. ಆರಾಮಾಗಿ ಬೆಸ್ಟ್ ಹಚ್ಕೊಂಡು ಆರಾಮಾಗಿ ಕುತ್ಕೊಂಡು ಓದ್ಕೋ, ನಿದ್ದೆನೂ ಬರುತ್ತೆ, ನಿನ್ನ ಮುಂದೆ ಮುದ್ದೆನೂ ಬರುತ್ತೆ. ಅಲ್ಲ ಗೈಸ್, ಓದ್ಕೊಳ್ಳೋದು ಬಿಟ್ಬಿಟ್ಟು ಬೆಸ್ಟ್ ಹಚ್ಕೊಂಡು ಕುತ್ಕೊಂಡು ನಿದ್ದೆ ಬರೋ ಇನ್ನೇನು ಬರುತ್ತೆ ಹೇಳಿ? ಇಲ್ಲಿ ಏನು ನೋಡಿದ್ದು ಕಟ್ಟಾಕ್ಬಿಟ್ಟವಳೆ. ಕಟ್ಟಾಕೊಳ್ಳೆ ಇವತ್ತು ಓದ್ಕೋಬೇಕಲ್ಲಪ್ಪ, ಅದೇ ಕಣಪ್ಪ, ನೀವು ಓದ್ಕೊಳ್ಳೋ ಬಿಡೋವಲ್ಲ. ನಿಂದು ಆರಾಮ್ ಕ್ಲಿಯೋ ಆರಾಮಾಗಿ ಇರ್ತಾಳೆ ಗೈಸ್ ಅವಳು. ನಂತಿ ಅವ್ಳ ಕಷ್ಟ ಅವ್ಳಿಗಿರುತ್ತೆ, ಇಲ್ಲಿಯೋ ಕಷ್ಟ ಯಾರಿಗೆ ಹೇಳೋದು? Class definition used defines a class and its members. Class definition used define. ಇಲ್ಲ ಓದ್ಕೊಳ್ಳಿ ಸಾರಿ ಓದ್ಕೊಳ್ಳಿ ಆಯಿತು, ಓದ್ಕೊ ಆಯಿತು. ಓದ್ಕೊಳ್ತಿದ್ದೀನಿ, ವಿಡಿಯೋ ಮಾಡ್ತಾ ಇಲ್ಲ, ಓದ್ಕೊ. ಸುಮ್ಮನೆ ಇರಬೇಕು, ಓದ್ಕೊಳ್ಳಿ ಹಂಗೆ ಮಾಡ್ಬಾರ್ದು. ನಾವು ಶೂಟಿಗೆ ಬಂದಿದ್ದೀವಿ, ಇಲ್ಲಿ ಬೈಕ್ಗಳು ಒಂದ್ಸಲಿ ಮರ್ತೋಗ್ಬಿಡ್ತಾಳೆ. ಅಯ್ಯೋ ಮಾಡೋಣ. ಫ್ರೆಶ್ ಅಪ್ ಆಗಬೇಕು, ಜಿಮ್ಮಿಗೆ ಬೇರೆ ಹೋಗ್ಬೇಕು, ನಿತ್ಯ ಸಕ್ಕರ್ ಎಳಿತೈತೆ. ನಿಮ್ಗೆ ಹೋಗೋಣ ಫಸ್ಟ್. ಲೇಸಿ ಆಗಬಾರ್ದು ಗಾಯ್ಸ್, ಲೇಸಿ ಆಗಬಾರ್ದು. ಕೊಡಿ ಈ ಕೊಡು. ಏನಾರು ಹೇಳದ್ರಿಮಾ. ಊರಲ್ಲಿ ಬರ್ಡೇ ಮುಗಿಸ್ಬೇಕು, ನಾವು ಓಡ್ತಾ ಇದ್ದೀವಿ ಈಗ. ಜಿಮ್ಗೆ ಹೋಗಿ ಜಿಮ್ ಮುಗಿಸ್ಬೇಕು. ನೋಡಿ ಗೈಸ್, ಇಲ್ಲಿ ಸೋಲ್ಜರ್ ಕಮಾನ್. ಕಾಪಿರೇಟ್ ಬಂದ್ಬಿಡ್ತದೆ ಬೇಡ, ಕಾಪಿರೇಟ್ ಬರುತ್ತೆ. ಹೊಡಿ ನೀವು ನೋಡಿ, 25 kg ಕಮಾನ್ ನೋಡಿ. ಸಾಂಗು ಉಯ್ ಕಮಾನ್ ಅದೇ ಹಾಕಾಯ್ತು ಕಾಳ ಕಮಾನ್. ಗೈಸ್ ಅಪ್ಪರ್ ಗ್ಯಾಪ್ ಆಗೈತೆ, ಪಾಪ ಅವ್ರೇನು ಮಾಡ್ತಾರೆ ಹೇಳಿ, ತುಂಬ ಗ್ಯಾಪ್ ಆಗಿತ್ತು ನೋಡಿ. ಕಂಬ್ಯಾಕ್ ಬರ್ತಾರೆ, ಸಾಂಗ್ ಕೇಳಿಸ್ಕೊಳ್ಳಿ ಅವ್ರ ಬಗ್ಗೆ. ಗೈಸ್ ಕಾಪಿರೇಟ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಚಾಲೆಂಜು ಗೈಸ್, ನಮ್ಮ ಗಣಿಯವ್ರು ಏನು ಚಾಲೆಂಜ್ ಹೇಳ್ತಾರೋ ಆ ಚಾಲೆಂಜ್ ಇವಾಗ.
ಗೆದ್ದವ್ರಿಗೆ ಏನು ಅಂತ ಫೀಸ್ ಅವ್ರು ಕಟ್ಟಬೇಕು 1 ತಿಂಗ್ಳದು. ಹಾಂ, ಏನು ಬೇಡ, ಫೀಸ್ ಬೇಡ, ಒಳ್ಳೆ ಚಾಲೆಂಜಾ? ಏನು ಚಾಲೆಂಜ್? ನೀನೇ ಬೇಡಪ್ಪ, ಆಯಿತು. ಬಿರಿಯಾನಿ ಸಣ್ಣ ಆಗ್ಬಿಟ್ಟು ಬಿರಿಯಾನಿ ಅಂತೆ ಅಣ್ಣ. 1 ತಿಂಗಳಲ್ಲಿ 5 kg ಇಳಿಸ್ಬೇಕು. ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ತೀರಾ? ನನ್ನ ಅಪೋಸಿಟ್ಟು. ಓಕೆ ನಿಂದುದಾ 3 ಜನಕ್ಕೂ ಓಕೆ. ಪಕ್ಕನಣ್ಣ, ಇದೇ ಮಾತು. ಎಷ್ಟೆಷ್ಟು ಕೆಜಿ ಇದೆ ಹೇಳ್ಬಿಡಿಲ್ಲೇ. ನಾನು 83. ನಾನು 82. 81. 81 700. 82. 75. ಹಾಂ ಗೈಸ್, 6 ಸುಳ್ಳು ಹೇಳ್ತಾವ್ನೆ. ಮತ್ತೆ ಸುಳ್ಳು ಹಾಕಿ ಇದೆಲ್ಲ ಮೋಸ ಮಾಡಬಾರ್ದು ನೀನು. ಇಲ್ಲ, 75. 75ಯಾ? ಗೈಸ್ ಹಂಗಾರೆ ಇವನು 70, ಇವನು 70. 70 ಮಾಡಬೇಕು. ಹಾಂ ನಾನು 82 ಇದ್ದೀನಿ. ಅಣ್ಣ, ಮಾತು ತಪ್ಪಿದ್ರೆ ನಾಳೆ ವಿಡಿಯೋ ಟ್ರೋಲ್ ಆಗ್ತೀರಾ, ಹೇಳಿದ್ದೀನಿ ಈಗಲೇ. ಧನುಬ್ರೋ ನೋಡಿ, ಇವ್ರು ಏನಾರ ನಾಳೆ ಮಿಸ್ ಮಾಡಿದ್ರೆ ಈ ವಿಡಿಯೋನ ಕಟ್ ಮಾಡಿ ಮುಂಚೆ ಎಡಿಟ್ ಮಾಡಿ ಏನಾರ, ಓಕೆನಾ? ನಾನು 83 ಅಲ್ವಣ? 83. ಹ್ಞೂ. 88. 75. ಏ ನಮ್ಮ ಬನ್ನಿ ಈಗಲೂ. ಅಣ್ಣ 83. 83 83. 83 ಎಷ್ಟಾಗಬೇಕು? 78 ಆಗಬೇಕು. 79 ಆಗ್ಬೇಕು. 79 ಆಗ್ಬೇಕು. ಸರಿ ಚಾಲೆಂಜ್ ಕೊಡ್ತಾ ಇದ್ರು. ಹಂಗಾರೆ ನಾನು ಬೆಳಗ್ಗೆ ನಂಗೆ ಸೈಕಲ್ ನಾಳೆಗೆ ತಗೋಬೇಕು. ಇನ್ನೇನು 8,000 ಸ್ಟೆಪ್ಸ್ ಕಂಪ್ಲೀಟ್ 10,000 ಮಾಡ್ಬೇಕು ಸ್ಟೆಪ್ಸ್ ಅಂದ್ರೆ. ಹಂಗಾರೆ ಓಕೆ ಡನ್. ಓಕೆನಾ? ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಸುನಣ್ಣ ಬಟ್ಟೆ ತಗೋತಿ ಅಂತಿತ್ತು, ಬಟ್ ಏನು ಮಾಡೋಣ, ತಗೋತೀರಾ? ಬನ್ನಿ ಗೈಸ್, ಈಗ ಸುನಣ್ಣಗೆ ಬಟ್ಟೆ ಶಾಪಿಂಗ್ ಮಾಡ್ಸೋಣ. ಆಫರ್ ಬೇಡ, ಸ್ಟಾಕ್ ಮಾಡಿದ್ದೀವಿ ಇವತ್ತು. ಒಳ್ಳೆ ಅದೃಷ್ಟ ನಿಮ್ಗೆ ಇಡ್ರಿ ಗೈಸ್. ನಾನು ತಗೋಬೇಕು, ಸ್ಟಾಕ್ ಇರಲಿಲ್ಲ. ಸುನಣ್ಣ ತಗೋಬೇಕಾದ್ರೆ ಫುಲ್ ಸ್ಟಾಕ್ ಐತೆ. ನೋಡೋಣ ಬನ್ನಿ. ನಾನು ಅದ್ರ ತಗೋಬೇಕು ಅಂದರೆ ಬಟ್ಟೆ ತಗೊಳ್ಳೋಕೆ ಕಮ್ಮಿ ಮಾಡಿದ್ದೀನಿ. ನೋಡೋಣ, ಈ ಒಣ್ಣ ತಗೊಳ್ಳೋದ್ರ ಮೇಲೆ ತಗೋತೀನಿ ಅಂದರೆ ತಗೋಣ. ಈ ಬನ್ನಿ ಹೆಡ್ಸ್ಕೊ, ಅಲ್ಲೇ ಹೊರಡೋಣ ಇವಾಗ. ನಾನು ಈ ಥರ ತಗೊಳ್ಳಿ ಅಂತಿದ್ದೀನಿ, ಸುನಣ್ಣ ಈ ಥರ ತಗೋತೀನಿ ಅಂತ ಐತೆ. ಚೆನ್ನಾಗಿದೆ. ಅಲ್ಲ, ಈ ಥರ ಟ್ರೈ ಮಾಡಿ ಒಂದ್ಸಲ ಹಾಕಿ ನೋಡೋಣ. ಅಲ್ಲಿ ಫ್ರೀ ಇಲ್ಲೇ ರೂಮ್ ಐತೆ, ನಿಮ್ಗೆ ಕಂಫರ್ಟೇಬಲ್ ಅನ್ಸಿದ್ರೆ. ಏಯ್ ಅವೇ ಯಾವ ಥರ ಈ ಥರ ಇವನ್ ಥರದವಿಲ್ಲ ಇಲ್ಲಿ, ನಾನು ಹಾಕಿಲ್ಲ ಆ ಥರ ಅವೇ. ಐತಲ್ಲ ಮಚ್ಚ, ಒಂದು ರೆಡ್ ಕಲರ್ ಅಲ್ಲಿ. ಆ ಕಡೆ ಅಲ್ಲಿ ರೆಡ್ ಕಲರ್ ಐತಲ್ಲೋ, ಅಲ್ಲಿ ಇದೆಯಲ್ಲ ಅಲ್ಲಿ. ಓ ಅಣ್ಣ, ಇದೊಂದ್ಸಲ ಟ್ರೈ ಮಾಡೋಣ. ಇದನ್ನೊಂದ್ಸಲಿ ಸೈಜ್ ಕೊಡು ಬ್ರೋ ಇವ್ರಿಗೆ. ಇಂಥ ಬ್ರ್ಯಾಂಡೆಡ್ನ ಜಾತ್ರೆ ಅಂತಿರಲ್ಲ ನೀವು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋ ಅಂಗಡಿ ಬಗ್ಗೆ. ನಾವು ಎಕ್ಸ್ಪ್ಲೇನ್ ಮಾಡ್ಬೇಕೇನೋ ನಿಮ್ಮ ಅಂಗಡಿ ಬಗ್ಗೆ. ನಿಮ್ಮ ಓನರ್ ನೋಡ್ರಿ ಬಿಸಿ ಆಗವ್ರೆ. ಏನು ಈ ತರ ಜಾತ್ರೆ ಬ್ರೋ ಎಕ್ಸ್ಪ್ಲೇನ್ ಮಾಡಿ ಬ್ರೋ ಕಸ್ಟಮರ್ಗೆ. ಅವ್ರು ಬೈ ತೋರಿಸುತ್ತೆ. ಕಲೆಕ್ಷನ್ ಮಾತ್ರ ಕ್ರೇಜಿ ಆಗಿತ್ತು. ನಾನು ಇಲ್ಲೇ ಸ್ವಲ್ಪ ತಗೊಂಡಿತ್ತು. ಈಗ ಮತ್ತೆ ನನ್ನ ಬಟ್ಟೆ ಕೈ ಹಾಕಲ್ಲ ಗೈಸ್, ನಾನು ಹಾಕಾಗೈತೆ. ಟೈರ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ 2 ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಈಗ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡೋಕೆ. ನಾಳೆ ಕ್ಲಾಸಿಗೆ ಬೇರೆ ಹೋಗೋದಿದೆ. ಬನ್ನಿ, ಈಗ ಮನೆಗೆ ಹೋಗಿ ರೆಸ್ಟ್ ಮಾಡೋಣ. ನೋಡಿ ಈಗ ಹೊರಟವ್ರೆ. ಓಕೆ, ಲಾಗಲ್ ಬಾಯ್ ಮಾಡ್ಬಿಡಿ. ಫೋನ್ಪೇ ಇಲ್ಲ ಕಾರಣ. ಜಿಮ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಪಾಪಮ್ಮ ಫುಲ್ಲು ಓದ್ಕೊಂಡು ರೆಡಿ ಆಗೋಳೆ. ನಾಳೆ ಹೋಗ್ತೀವಿ ಹೋಗಲ್ವ? ನಾಳೆ ಹೋಗ್ತಾಳೆ ಅಂತ ಗೈಸ್ ಎಕ್ಸಾಮ್ಗೆ. ನೋಡೋಣ ಏನು ಮಾಡ್ತಾಳೆ ಅಂತ. ಕಟಾಕ್ಬಿಡೋಣ, ಜಾಸ್ತಿ ಆಯ್ತು ಒಳ್ದಾಕೋ. ಹೋಗೆ ಕಟಾಕ್ ಓಪನ್ ಮಾಡೋಣ, ಆಯ್ತಾ? ಹಾಂ, ಕಟಾಕೋಣ. ಮಂಗ ಕೈಸಿ ಹೆವಿ ಡ್ರಾಮಾ ಆಗ್ತೀವಿ ನಮ್ಮ ಮನೇದಂದ್ರೆ. ಡ್ರಾಮ್ ನಮ್ಗೆ ಬೈಬಿಟ್ರೆ ಹಂಗೆ ಹಿಂಗೆ ಕಟ್ಕೊಡ್ತೀನಿ. ಹಿಂಗೆ ಡ್ರಾಮಾ ಗೈಸ್. ಅಯ್ಯೋ ಏಯ್ ಕತ್ತಿತ್ತು. ವಿಚಿತ್ರ ಆಡ್ತಾಳೆ ನೋಡಿ, ಹೆಂಗೆ ಆಡ್ತಾಳೆ. ಏಯ್ ನೋಡಿ ಸುಮ್ಬಿಡೆ ಬಿಡೆ. ಏಯ್ 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 ಕಡ ಜಾಸ್ತಿ ಬಿಡ. ಬನ್ನಿ ಗಣಿ ಬಂದವನೆ, ಸ್ವಲ್ಪ ಶೆಡ್ಲಿಗೆ ಕಾಡೋಣ.